ತಣಿಸಂದ್ರದ ಜಾಗ ಕೆಡುತ್ತಾ ಇರೋದು, ಮನೆಗಳನ್ನ ಕೆಡುತ್ತಾ ಇರೋದು, ಅಲ್ಲಿ ಒತ್ತುವರಿ ಆಗಿದೆ ಅಂತೇಳಿ ಬಿಡಿಎನೀಗ ಮನೆಗಳನ್ನ ಕೆಡುತ್ತಾ ಇದೆಯಲ್ಲ, ಈ ಜಾಗವನ್ನ ಮುನಿಸೊನ್ನೇಗೌಡ ಅನ್ನುವಂಥ ವ್ಯಕ್ತಿ ಮಾರಾಟ ಮಾಡಿದ್ದ. 1996ರಲ್ಲಿ ಈ ಮುನಿಸೊನ್ನೇಗೌಡ ಮಾರಾಟ ಮಾಡಿದ್ದ ಅನ್ನುವಂಥ ವಿಚಾರ ಈಗ ಬಯಲಾಗಿದೆ. ಜನರಿಗೆ ಮಾರಾಟ ಮಾಡಿದ್ದ ಮುನಿಸೊನ್ನೇಗೌಡ ಯಾರು ಹಾಗಾದ್ರೆ? ಆತನ ಜಾಗವ ಅದು? 1996ರ ನಂತರ ಜಾಗವನ್ನ ಮಾರಾಟ ಮಾಡಿದ. 2 ಎಕರೆ 13 ಗುಂಟೆ ಜಾಗ ಮುನಿಸೊನ್ನೇಗೌಡ ಮಾರಾಟ ಮಾಡಿದ. ಎರಡೆರಡು ಬಾರಿ ಜಾಗವನ್ನ ಮಾರಾಟ ಮಾಡಿರುವ ಆರೋಪ ಮುನಿಸೊನ್ನೇಗೌಡ ಮೇಲಿದೆ. ಮನೆ ಆಸೆಗಾಗಿ ಲಕ್ಷ ಲಕ್ಷ ಹಣವನ್ನ ಕೊಟ್ಟು ಜಾಗವನ್ನ ಖರೀದಿ ಮಾಡಿದ್ರು ಜನರಿಗೆ ಮಾರಿದ ಬಳಿಕ ಮತ್ತೆ ಬಿಡಿಎಗೆ ಜಾಗವನ್ನ ಆತ ಮಾರಾಟ ಮಾಡಿದ. ಇದೀಗ ಬಿಡಿಎಯಿಂದ ಮನೆ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಪಾಪ ಅಮಾಯಕ ಜನ ಬೀದಿ ಪಾಲಾಗಿದ್ದಾರೆ. ಜನರಿಗೆ ಮುನಿಸೊನ್ನೇಗೌಡ ಜಾಗ ಮಾರಾಟ ಮಾಡಿದ್ನಲ್ಲ, ಆಗ ದಾಖಲೆಗಳೆಲ್ಲವೂ ಕೂಡ ಜನರ ಹೆಸರಿಗೆ ಬದಲಾಗಿತ್ತಲ್ವಾ? ಮತ್ತದು ಹೇಗೆ ಬಿಡಿಎ ತನ್ನ ಜಾಗ ಅಂತ ಹೇಳಿ ಅದೀಗ ಮಾರಾಟ ಮಾಡಿದ್ದನ್ನ ತಗೊಳ್ತು? ಇದೆಲ್ಲವೂ ಈಗ ಇರೋ ಪ್ರಶ್ನೆಗಳು. ಸದ್ಯ ಈ ಸಂಬಂಧ ಈಗ ತನಿಖೆ ನಡೀತಾ ಇದೆ. ಮುನಿಸೊನ್ನೇಗೌಡ ಅನ್ನೋನು 2 ಎಕರೆ ಸಮಥಿಂಗ್ 2 ಎಕರೆ ಜಾಗವನ್ನ ಆತ ಮಾರಾಟ ಮಾಡಿದ್ದ ಜನರಿಗೆ. ಜನ ಅದನ್ನ ನಾವು ಪರ್ಚೇಸ್ ಮಾಡಿದ್ವಿ ಅಂತೇಳಿ ಅಂದ್ಕೊಂಡಿದ್ರು. ಆದ್ರೆ ಮತ್ತೆ ಆತ ಮುನಿಸೊನ್ನೇಗೌಡ ಅದನ್ನ ಬಿಡಿಎಗೂ ಕೂಡ ಮಾರಾಟ ಮಾಡಿದ್ನಂತೆ. ಬಿಡಿಎ ಅವರು ಈಗ ಲೇಔಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಹೀಗಾಗಿ ಅಲ್ಲಿದ್ದ ಮನೆಗಳನ್ನೆಲ್ಲ ಅವರು ತೆರವು ಮಾಡಿದ್ದಾರೆ. ಪಾಪ ನಮ್ಮ ಜಾಗ ಅಂತ ಹೇಳಿ ನಂಬಿಕೊಂಡಿದ್ದಂತ ಅಲ್ಲಿ ನೂರಾರು ಕುಟುಂಬಗಳು ಇವತ್ತು ಬೀದಿಗೆ ಬಂದಿದ್ದಾವೆ. ಇದ್ದ ಮನೆ ಕೆಡವು ಬಿಟ್ರೆ ಎಲ್ಲಿಗೆ ಹೋಗ್ತಾರೆ ಅವರು? ರಾತ್ರಿ ಚಳಿ, ಗಾಳಿ, ಮೈ ನಡುಗಿಸುವ ಚಳಿಯಲ್ಲಿ ಬೀದಿಯಲ್ಲಿ ಮಲಗಿದ್ದಾರೆ. ಪಾಪ ಕಣ್ಣೀರ್ ಹಾಕ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚರಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಈ ಮುನಿಸೊನ್ನೇಗೌಡ ಅನ್ನೋರು ಯಾರು? ಅವ್ರು 2 ಸಲ ಮಾರಾಟ ಮಾಡಿದ್ರಂತಲ್ಲ ಜಾಗವನ್ನ, ಹೇಗ್ ಪಾಸಿಬಲ್ ಇದು? ಚರಣ್. ಎಸ್ ರಂಜಿತ್, ಪ್ರಮುಖವಾಗಿ ಏನು ತಣಿಸಂದ್ರದ ಈ ಒಂದು ಲೇಔಟ್ ಏನಿದೆ, ಈ ಒಂದು ಲೇಔಟ್ ನ ತೂಬಾ ಲೇಔಟ್ ಮತ್ತೆ SRA ನಗರ, ಈ ಒಂದು ಲೇಔಟ್ ನಲ್ಲಿರುವಂತಹ ನಿವಾಸಗಳನ್ನ ಈಗ ಬಿಡಿಎ ತಮ್ಮ ಜಾಗ ಅಂತ ಹೇಳಿ ವಶಕ್ಕೆ ಪಡೆದು ಆ ತೆರವು ಕಾರ್ಯಾಚರಣೆಯನ್ನ ಕೂಡ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಜನ ಬೀದಿ ಪಾಲಾಗ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಜನ ತಮ್ಮ ದಾಖಲೆಗಳೇನಿದೆ ಆ ದಾಖಲೆಗಳ ಸಮೇತವಾಗಿ ಸಾಕ್ಷಿಗಳನ್ನ ತೋರಿಸ್ತಾ ಈ ಜಾಗ ನಮ್ದು ಅನ್ನುವಂತಹ ಒಂದು ಹೋರಾಟಕ್ಕೆ ಕೂಡ ಇಳಿದಿರುವಂತದ್ದು. ಪ್ರಮುಖವಾಗಿ ಒಂದು ಜಾಗ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದ್ರೆ ನೋಂದಣಿಯನ್ನ ಮಾಡ್ಕೋಬೇಕಾಗತ್ತೆ. ಆ ಒಂದು ನೋಂದಣಿ ಪತ್ರ ಮತ್ತೆ ವಿದ್ಯುತ್ ಬಿಲ್ ಆಗಿರಬಹುದು, ಜಲಮಂಡಳಿಯಿಂದ ನೀಡ್ತಾ ಇದ್ದಂತಹ ವಾಟರ್ ಬಿಲ್ ಆಗಿರಬಹುದು, ಮತ್ತೆ ಪ್ರಮುಖವಾಗಿ ಇತ್ತೀಚೆಗೆ ಪಾಲಿಕೆ ವ್ಯಾಪ್ತಿಯಲ್ಲಿ ನೀಡುವಂತಹ ಈ ಖಾತಾ ಆಗಿರಬಹುದು, ಇವೆಲ್ಲವನ್ನ ಕೂಡ ತಮ್ಮ ಹೆಸರಿನಲ್ಲಿ ಮಾಡಿಕೊಳ್ಳಲಾಗಿದೆ. ಆ ಒಂದು ಜಾಗ ಏನಿದೆ ಆ ಒಂದು ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಈ ಖಾತವನ್ನ 1996ರಲ್ಲಿ ಆತ ಜಾಗವನ್ನ ಮಾರಿದ್ದ. ಇಲ್ಲಿಗೆ ಕಮ್ಮಿ ಬೆಲೆಗೆ ಜಾಗ ಸಿಕ್ತು ಅಂತ ಹೇಳಿ ಇಲ್ಲಿ ಈಗಿನ ನಿವಾಸಿಗಳೇನಿದ್ದಾರೆ ಅವರ ಹಿರಿಯರುಗಳು ಇಲ್ಲಿ ಜಾಗವನ್ನ ಖರೀದಿ ಮಾಡಿದ್ರು. ಅದರ ಜೊತೆಗೆ ಮನೆಗಳನ್ನ ಕೂಡ ಕಟ್ಟಿಕೊಂಡಿದ್ರು. ಒಂದಿಷ್ಟು ಜನ ಇಲ್ಲಿ ಸಣ್ಣ ಪುಟ್ಟದಾಗಿ ಶೆಡ್ಗಳನ್ನ ಹಾಕೊಂಡು ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಅದಾದ ಬಳಿಕ 2000ರಲ್ಲಿ ಜಿಬಿಎಯಿಂದ ಒಂದು ಅಂತ ಹೇಳಿದ್ರೆ ಅಂದಿನ ಬಿಬಿಎಂಪಿ ಒಂದು ಆದೇಶವನ್ನ ಹೊರಡಿಸುತ್ತೆ. ಅಂದಿನ ಬಿಬಿಎಂಪಿ ಒಂದು ಆದೇಶವನ್ನ ಹೊರಡಿಸುತ್ತೆ. ಮನವಿಯನ್ನ ಸಲ್ಲಿಸುವುದರಲ್ಲಿ ಇಲ್ಲಿ ಮನೆಗಳನ್ನ ಕಟ್ಕೋಬಹುದು ಪತ್ರವನ್ನ ಕೂಡ ನೀಡುತ್ತೆ. ಆ ಒಂದು ಪತ್ರದ ಅನ್ವಯ ಜಾಗ ತಮ್ಮ ಹೆಸರಿನಲ್ಲಿದೆ ಮತ್ತೆ ಜಾಗ ತಮ್ಮದಾಗಿದೆ ಅನ್ನುವಂತಹ ಒಂದು ಇದರಲ್ಲಿ ಜನ ಮನೆಯನ್ನ ಕಟ್ಕೊಂಡಿದ್ರು. ಅದಾದ ಬಳಿಕ 2003ರಲ್ಲಿ ಮತ್ತೆ ಆ ಒಂದು ಮುನಿಸೊನ್ನೇಗೌಡ ಅನ್ನುವಂತ ಏನಿರ್ತಾನೆ ಆತ ಬಿಡಿಎಗೆ ಮತ್ತೆ ಜಾಗ ಮಾರಿದ್ದಾನೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಮುನಿಸೊನ್ನೇಗೌಡ ಈ ಒಂದು 2 ಬಾರಿ ಜಾಗವನ್ನ ಮಾರಿರೋದ್ರಿಂದಾಗಿ ಜಾಗವನ್ನ ಬಿಡಿಎ ಕೂಡ ತನ್ನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೆ. ಒಂದು ಕಡೆಯಲ್ಲಿ ಜನ ಮತ್ತೆ ಅದರ ಒಂದು ವಿಚಾರಕ್ಕೆ ಹೋಗಿಲ್ಲ, ಜಾಗ ಆಲ್ರೆಡಿ ನಮ್ಮ ಹೆಸರಿನಲ್ಲಿ ಇದೆಯಲ್ಲ ಅನ್ನೋಂತ ಜನ ಸುಮ್ಮನಾಗಿ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆಯಲ್ಲಿ ಈ ಮುನಿಸೊನ್ನೇಗೌಡ ಮಾಡಿದಂತಹ ತಪ್ಪಿಗೆ ಇದೀಗ ಬಿಡಿಎ ಅಧಿಕಾರಿಗಳು ಒಂದು ಕಡೆಯಲ್ಲಿ ತಮ್ಮ ಜಾಗ ಅಂತ ಹೇಳಿ ಬಂದು ಡೆಮೊಲಿಷನ್ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜಾಗ ನಮ್ದು, ಜಾಗ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಜನ ಬೀದಿಯಲ್ಲೇ ಕುಳಿತು ಪ್ರತಿಭಟನೆಯನ್ನ ಕೂಡ ಶುರು ಮಾಡಿದ್ದಾರೆ. ನೆತ್ತಿಯ ಮೇಲೆ ಸುಡು ಕತ್ತಿಯಂತೆ ಬಿಸಿಲು ಸುಡ್ತಾ ಇದೆ, ಆದ್ರೂ ಕೂಡ ಜನ ಬೀದಿಯಲ್ಲೇ ಕೂತು ನಾವು ಇಲ್ಲಿಂದ ಎಲ್ಲೂ ಹೋಗೋದೇ ಇಲ್ಲ ಅನ್ನುವಂತಹ ಒಂದು ಹೋರಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಯಾರೋ ಮಾಡಿದ ತಪ್ಪಿಗೆ ಇದೀಗ ಯಾರಿಗೋ ಶಿಕ್ಷೆ ಎಂಬಂತೆ ಇಲ್ಲಿ ಸುಮಾರು 20 ವರ್ಷಗಳಿಂದ ತಮ್ಮ ಹೆಸರಿನಲ್ಲಿ ಸೈಟ್ಗಳನ್ನ ಮಾಡಿಕೊಂಡು ತಮ್ಮ ಹೆಸರಿನಲ್ಲಿ ಜಾಗವನ್ನ ಮಾಡಿಕೊಂಡು ಇದ್ದಂತ ಜನ ಇದೀಗ ಬೀದಿ ಪಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರಾದ್ರೂ ಬಂದು ಸಹಾಯವನ್ನ
ಸಹಾಯವನ್ನ ನೀಡ್ತಾರಾ, ಯಾರಾದ್ರೂ ಸಹಾಯವನ್ನ ಮಾಡ್ತಾರಾ ಅಂತ ಹೇಳಿ ನಿರೀಕ್ಷೆಯಲ್ಲಿ ಜನ ಕಾಯ್ತಾ ಇರುವಂತದ್ದು. ಪ್ರಮುಖವಾಗಿ ಎಲ್ಲಾ ದಾಖಲಾತಿಗಳು ಅಂತ ಹೇಳಿದ್ರೆ ಏನು ಜಿಬಿ ಆದಂತಹ ಸಂದರ್ಭದಲ್ಲಿ ಈ ಖಾತವನ್ನ ಮಾಡಿಸೋದಕ್ಕೆ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಸೂಚನೆಯನ್ನ ರವಾನಿಸಲಾಗಿತ್ತು, ಮತ್ತೆ ಜಾಗವನ್ನ ನೋಂದಣಿ ಕೊಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಅದೇ ರೀತಿಯಾಗಿ ಇಲ್ಲಿನ ನಿವಾಸಿಗಳು ಎಲ್ಲಾ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ನಡೆಸಿದ್ದಾರೆ, ಈ ಖಾತವನ್ನ ಕೂಡ ಮಾಡಿಸ್ಕೊಂಡಿದ್ದಾರೆ. ಆದ್ರೆ ಈಗ ಏಕಾಏಕಿಯಾಗಿ ಬಿಡಿಎ ಬಂದು ತಮ್ಮ ಜಾಗವನ್ನ ಕಸಿದುಕೊಳ್ತಿರುವಂತದ್ದು ಇಲ್ಲಿನ ಜನರ ಮನಸ್ಸಿಗೆ ಭಾರಿ ನೋವನ್ನ ಉಂಟು ಮಾಡಿರುವಂತದ್ದು. ಪ್ರಮುಖವಾಗಿ ದಬ್ಬಾಳಿಕೆಯನ್ನ ನಡೆಸಿರುವಂತದ್ದು ಮುಂಜಾನೆ ಹೊತ್ತಿಗೆ ಏಕಾಏಕಿಯಾಗಿ ಬಂದು ದಬ್ಬಾಳಿಕೆಯನ್ನ ನಡೆಸಿರೋದ್ರಿಂದಾಗಿ ಜನ ಮತ್ತಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಜಾಗ ನಮಗೆ ಬೇಕೇ ಬೇಕು, ನಾವು ಸತ್ತ ಮೇಲೆ ಈ ಜಾಗವನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ಪಟ್ಟು ಹಿಡಿದು ಕುಳಿತಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶರಣ್. ಸಣ್ಣ ಪುಟ್ಟದಾಗಿ ಶೆಡ್ಗಳನ್ನ ಹಾಕೊಂಡು ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಅದಾದ ಬಳಿಕ 2000ರಲ್ಲಿ ಜಿಬಿಯಿಂದ ಒಂದು ಅಂತ ಹೇಳಿದ್ರೆ ಅಂದಿನ ಬಿಬಿಎಂಪಿ ಒಂದು ಆದೇಶವನ್ನ ಹೊರಡಿಸುತ್ತೆ. ಅಂತ ಹೇಳಿದ್ರೆ ಅಂದಿನ ಬಿಬಿಎಂಪಿ ಒಂದು ಆದೇಶವನ್ನ ಹೊರಡಿಸುತ್ತೆ. ಮನವಿಯನ್ನ ಬದಲಿ ಇಲ್ಲಿ ಮನೆಗಳನ್ನ ಕಟ್ಕೋಬಹುದು ಪತ್ರವನ್ನ ಕೂಡ ನೀಡುತ್ತೆ. ಆ ಒಂದು ಪತ್ರದ ಅನ್ವಯ ಜಾಗ ತಮ್ಮ ಹೆಸರಿನಲ್ಲಿದೆ, ಮತ್ತೆ ಜಾಗ ತಮ್ಮದಾಗಿದೆ ಅನ್ನುವಂತಹ ಒಂದು ಇದರಲ್ಲಿ ಜನ ಮನೆಯನ್ನ ಕಟ್ಕೊಂಡಿದ್ರು. ಅದಾದ ಬಳಿಕ 2003ರಲ್ಲಿ ಮತ್ತೆ ಆ ಒಂದು ಮುನಿಸೊನ್ನೇಗೌಡ ಅನ್ನುವಂತ ಏನಿರ್ತಾನೆ ಆತ ಬಿಡಿಎಗೆ ಮತ್ತೆ ಜಾಗ ಮಾರಿದ್ದಾನೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಮುನಿಸೊನ್ನೇಗೌಡ ಈ ಒಂದು ಎರಡೆರಡು ಬಾರಿ ಜಾಗವನ್ನ ಮಾರಿರೋದ್ರಿಂದಾಗಿ ಜಾಗವನ್ನ ಬಿಡಿಎ ಕೂಡ ತನ್ನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೆ. ಒಂದು ಕಡೆಯಲ್ಲಿ ಜನ ಮತ್ತೆ ಅದರ ಒಂದು ವಿಚಾರಕ್ಕೆ ಹೋಗಿಲ್ಲ, ಜಾಗ ಆಲ್ರೆಡಿ ನಮ್ಮ ಹೆಸರಿನಲ್ಲಿ ಇದೆಯಲ್ಲ ಅನ್ನುವಂತ ಜನ ಸುಮ್ಮನಾಗಿ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆಯಲ್ಲಿ ಈ ಮುನಿಸೊನ್ನೇಗೌಡ ಮಾಡಿದಂತಹ ತಪ್ಪಿಗೆ ಇದೀಗ ಬಿಡಿಎ ಅಧಿಕಾರಿಗಳು ಒಂದು ಕಡೆಯಲ್ಲಿ ತಮ್ಮ ಜಾಗ ಅಂತ ಹೇಳಿ ಬಂದು ಡೆಮೊಲಿಷನ್ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜಾಗ ನಮ್ದು, ಜಾಗ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಜನ ಬೀದಿಯಲ್ಲೇ ಕುಳಿತು ಪ್ರತಿಭಟನೆಯನ್ನ ಕೂಡ ಶುರು ಮಾಡಿದ್ದಾರೆ. ನೆತ್ತಿಯ ಮೇಲೆ ಸುಡು ಕತ್ತಿಯಂತೆ ಬಿಸಿಲು ಸುಡ್ತಾ ಇದೆ, ಆದ್ರೂ ಕೂಡ ಜನ ಬೀದಿಯಲ್ಲೇ ಕೂತು ನಾವು ಇಲ್ಲಿಂದ ಎಲ್ಲೂ ಹೋಗೋದೇ ಇಲ್ಲ ಅನ್ನುವಂತಹ ಒಂದು ಹೋರಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಯಾರೋ ಮಾಡಿದ ತಪ್ಪಿಗೆ ಇದೀಗ ಯಾರಿಗೋ ಶಿಕ್ಷೆ ಎಂಬಂತೆ ಇಲ್ಲಿ ಸುಮಾರು 20 ವರ್ಷಗಳಿಂದ ತಮ್ಮ ಹೆಸರಿನಲ್ಲಿ ಸೈಟ್ಗಳನ್ನ ಮಾಡಿಕೊಂಡು ತಮ್ಮ ಹೆಸರಿನಲ್ಲಿ ಜಾಗವನ್ನ ಮಾಡಿಕೊಂಡು ಇದ್ದಂತ ಜನ ಇದೀಗ ಬೀದಿ ಪಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರಾದ್ರೂ ಬಂದು ಸಹಾಯವನ್ನ ನೀಡ್ತಾರಾ, ಯಾರಾದ್ರೂ ಸಹಾಯವನ್ನ ಮಾಡ್ತಾರಾ ಅಂತ ಹೇಳಿ ನಿರೀಕ್ಷೆಯಲ್ಲಿ ಜನ ಕಾಯ್ತಾ ಇರುವಂತದ್ದು. ಪ್ರಮುಖವಾಗಿ ಎಲ್ಲಾ ದಾಖಲಾತಿಗಳು ಅಂತ ಹೇಳಿದ್ರೆ ಏನು ಜಿಬಿ ಆದಂತಹ ಸಂದರ್ಭದಲ್ಲಿ ಈ ಖಾತವನ್ನ ಮಾಡಿಸೋದಕ್ಕೆ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಸೂಚನೆಯನ್ನ ರವಾನಿಸಲಾಗಿತ್ತು, ಮತ್ತೆ ಜಾಗವನ್ನ ನೋಂದಣಿ ಕೊಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಅದೇ ರೀತಿಯಾಗಿ ಇಲ್ಲಿನ ನಿವಾಸಿಗಳು ಎಲ್ಲಾ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ನಡೆಸಿದ್ದಾರೆ, ಈ ಖಾತವನ್ನ ಕೂಡ ಮಾಡಿಸ್ಕೊಂಡಿದ್ದಾರೆ. ಆದ್ರೆ ಈಗ ಏಕಾಏಕಿಯಾಗಿ ಬಿಡಿಎ ಬಂದು ತಮ್ಮ ಜಾಗವನ್ನ ಕಸಿದುಕೊಳ್ತಿರುವಂತದ್ದು ಇಲ್ಲಿನ ಜನರ ಮನಸ್ಸಿಗೆ ಭಾರಿ ನೋವನ್ನ ಉಂಟು ಮಾಡಿರುವಂತದ್ದು. ಪ್ರಮುಖವಾಗಿ ದಬ್ಬಾಳಿಕೆಯನ್ನ ನಡೆಸಿರುವಂತದ್ದು ಮುಂಜಾನೆ ಹೊತ್ತಿಗೆ ಏಕಾಏಕಿಯಾಗಿ ಬಂದು ದಬ್ಬಾಳಿಕೆಯನ್ನ ನಡೆಸಿರೋದ್ರಿಂದಾಗಿ ಜನ ಮತ್ತಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಜಾಗ ನಮಗೆ ಬೇಕೇ ಬೇಕು, ನಾವು ಸತ್ತ ಮೇಲೆ ಈ ಜಾಗವನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ಪಟ್ಟು ಹಿಡಿದು ಕುಳಿತಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶರಣ್.